ಓಕೆ ಹಾಂ ಸರ್. ಸೊ ಇವತ್ತಿನ ದಿನ ವಿಜಯಪುರ ಜಿಲ್ಲೆಯಲ್ಲಿ ವಿಜಯಪುರ ಜಿಲ್ಲಾ ಪೊಲೀಸ್ನವರು ಕಳೆದ 1 ವರ್ಷದಲ್ಲಿ ಸ್ವತ್ತು ಅಪರಾಧ ಪ್ರಕರಣಗಳಲ್ಲಿ ಪತ್ತೆಯಾಗಿರುವಂತಹ ಎಲ್ಲ ವಸ್ತುಗಳನ್ನು ನಮ್ಮ ಕಂಪ್ಲೇಂಟ್ದಾರರಿಗೆ ವಿಕ್ಟಿಮ್ಸ್ಗಳಿಗೆ ನಾವು ಕೊಡುವಂಥ ಪ್ರಾಪರ್ಟಿ ಕಳೆದ 1 ವರ್ಷದಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಸುಮಾರು 250ಕ್ಕೂ ಹೆಚ್ಚು ಪ್ರಕರಣಗಳನ್ನು ಪತ್ತೆ ಮಾಡಿದ್ದಾರೆ. 50ಕ್ಕೂ ಹೆಚ್ಚು ಆರೋಪಿಗಳನ್ನು ಪತ್ತೆ ಮಾಡಿ ಅವರಿಂದ ಸುಮಾರು 7 ಕೋಟಿಗಿಂತಲೂ ಹೆಚ್ಚು ವರ್ತ್ ಬೆಲೆಬಾಳುವಂತಹ ಚಿನ್ನ, ಬೆಳ್ಳಿ, ಬಂಗಾರ, ಟೂ ವೀಲರು, ಫೋರ್ ವೀಲರು, ಟ್ರಕ್ಸು, ಟ್ಯಾಕ್ಟರ್ಸು, ಪಂಪ್ಸೆಟ್ಸು ಮತ್ತು ಇನ್ನಿತರ ವಸ್ತುಗಳನ್ನು ದುಡ್ಡುಗಳನ್ನು ಪತ್ತೆ ಮಾಡುವುದರಲ್ಲಿ ವಿಜಯಪುರ ಜಿಲ್ಲಾ ಪೊಲೀಸ್ನವರು ಯಶಸ್ವಿಯಾಗಿದ್ದಾರೆ. ಸೊ ಕಳೆದ 1 ವರ್ಷದ 60 ಹೆಚ್ಚು ಪ್ರಾಪರ್ಟಿ ರಿಕವರಿ ಮಾಡಿ ನೊಂದವರಿಗೆ ಅದನ್ನು ವಾಪಸ್ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಇವತ್ತು ಈ ಪ್ರೆಸ್ಮೆಂಟನ್ನು ಹಾಕಿಕೊಂಡಿದೆ. ರಿಪೋರ್ಟ್ ಪರ್ಮಿಷನ್ ಕಳೆದುಕೊಂಡಂತೆ ಅದನ್ನು ವಾಪಸ್ ಕೊಡುವಂಥ ಕಾರ್ಯವನ್ನು ಕೂಡ ಇನ್ನೂ ಕೆಲವೊಂದಿಷ್ಟು ಪ್ರಾಪರ್ಟಿಗಳನ್ನು ಕೋರ್ಟ್ ಪರ್ಮಿಷನ್ ತಗೊಂಡು ಅವರಿಗೆ ಕೊಡ್ತಾ ಇರ್ಬೋದು. ಸಾರ್ವಜನಿಕರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ವಿಜಯಪುರ ಜಿಲ್ಲಾ ಪೊಲೀಸ್ನವರೆಲ್ಲ PSI, CID, DSP, ಎಲ್ಲ ಸಿಬ್ಬಂದಿಗಳು ಅತಿ ಚೆನ್ನಾಗಿ ಅಚ್ಚುಕಟ್ಟಾಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ. ಸೊ ಸಾರ್ವಜನಿಕರಿಗೆ ಪ್ರೆಸ್ ಪ್ರಾಪರ್ಟಿ ರಿಕವರಿ ಇದು ಒಂದು ಹಂತ, ಆದರೆ ಈ ಕಳ್ಳತನ ಪ್ರಕರಣಗಳನ್ನು ಆಗದೇ ತಡೆಗಟ್ಟುವುದು ಬಹಳ ಪ್ರಾಮುಖ್ಯತೆಯಾಗಿದೆ. ಕೇವಲ ಪೊಲೀಸ್ ಇಲಾಖೆ ನೈಟ್ ರೌಂಡ್ಸು ಮತ್ತು ಪೊಲೀಸ್ ಇಲಾಖೆ ಪ್ರಕರಣ ಪತ್ತೆ ಮಾಡೋದು ಒಂದು ಭಾಗ ಆಯಿತು ಅಂತಂದರೆ ಸಾರ್ವಜನಿಕರು ತಮ್ಮ ಮನೆಗಳಲ್ಲಿ CCTVಗಳನ್ನು ಅಳವಡಿಸಿಕೊಳ್ಳಲಾಗಿರ್ಬೋದು, ತಮ್ಮ ಹಾಕಿಕೊಳ್ಳಲಾಗಿರ್ಬೋದು. ಸಾಕಷ್ಟು ಅಟೆನ್ಷನ್ ಡೈವರ್ಷನ್ ಕೇಸ್ಗಳನ್ನು ಅದೇ ರೀತಿ ಕೂಡ ಏನು ಹಳೆ ಕಾಲದ ನಿಧಿ ಸಿಕ್ಕಿದೆ ಕಡಿಮೆ ಬೆಲೆಗೆ ನಾವು ಏನು ನಿಧಿಯನ್ನು ತಗೊಂಡು ಬಂದಾಗಿಲ್ಲ ಅಂತೇಳಿ ಜನರನ್ನು ಮೋಸ ಆಮಿಷಕ್ಕೆ ಒಳಗಾಗುವಂಥ ಕೇಸ್ಗಳನ್ನ ತಾವು ನೋಡಿದ್ದೀರಾ. ಸೊ ಆ ಹಿನ್ನೆಲೆಯಲ್ಲಿ ಯಾವ್ಯಾವ ರೀತಿಯಲ್ಲಿ ಜನ ಮೋಸ ಆಗ್ತಾರೆ, ಯಾವ್ಯಾವ ರೀತಿಯಲ್ಲಿ ಕಳ್ಳತನಗಳಾಗ್ತವೆ, ಸೊ ಅದಕ್ಕೆ ಮುಂಜಾಗ್ರತಾ ಕ್ರಮಗಳು ಸಾಕಷ್ಟಿವೆ. ಸಾರ್ವಜನಿಕರು ಆ ಮುಂಜಾಗ್ರತಾ ಕ್ರಮಗಳನ್ನು ನೆಗ್ಲೆಕ್ಟ್ ಮಾಡದೆ ಅಳವಡಿಸ್ಕೊಳ್ಬೇಕು. ಯಾಕಂತಂದರೆ ಅವರು ಕಳ್ಕೊಂಡಂಥ ಪ್ರಾಪರ್ಟಿ ಸುಮಾರು 1 ಲಕ್ಷ, 5 ಲಕ್ಷ, 10 ಲಕ್ಷ ಬಟ್ ಅವರು ಕೈಗೊಳ್ಳಬೇಕಾಗಿರುವಂಥ ಸೆಕ್ಯೂರಿಟಿ ಮೆಜರ್ಸ್ ಏನಿದ್ದಾವೆ ಕೇವಲ 10,000, 20,000ದಲ್ಲಿ CCTVಗಳನ್ನು ಅಳವಡಿಸ್ಕೊಳ್ಳೋದು, GPS ಫುಟೇಜ್ಗಳನ್ನು ಅಳವಡಿಸ್ಕೊಳ್ಳೋದು, ಇದರಿಂದ ಅವರ ಮನೆ ಆಗಿರ್ಬೋದು, ಕುಟುಂಬ ಆಗಿರ್ಬೋದು, ಅವರ ಪ್ರಾಪರ್ಟಿ ಆಗಿರ್ಬೋದು